ಇಂಡೋನೇಷ್ಯಾದಲ್ಲಿದೆ 700 ವರ್ಷಗಳಷ್ಟು ಹಳೆಯ ಗಣೇಶನ ವಿಗ್ರಹ. ಈ ಪರ್ವತವನ್ನು ಬ್ರೋಮೋ ಪರ್ವತ ಅಂತ ಕರೀತಾರೆ. ಬ್ರೋಮೋ ಅಂದ್ರೆ ಬ್ರಹ್ಮ. ಇಲ್ಲಿಯ ಸ್ಥಳೀಯರ ನಂಬಿಕೆ ಏನಂದ್ರೆ ಈ ಪರ್ವತದಲ್ಲಿರುವ ಜ್ವಾಲಾಮುಖಿಯು ಆಚೆ ಬರದಂತೆ ನಮ್ಮ ಗಣೇಶ ಕಾಪಾಡ್ತಾನೆ ಅನ್ನೋದು. ಭಾರತದಿಂದ 8896 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಇಂಡೋನೇಷಿಯಾ. ಇಲ್ಲಿವೆ ಅದೆಷ್ಟೋ ಪುರಾತನ ಹಿಂದೂ ದೇವಾಲಯಗಳು. ಅದಷ್ಟೇ ಅಲ್ಲ, ಇಂಡೋನೇಷ್ಯಾದಲ್ಲಿ ಇಂದಿಗೂ ಸಹ ನಾವು ಅದೆಷ್ಟೋ ಎತ್ತರವಾದ ಹಾಗೂ ಪುರಾತನ ಗಣೇಶನ ಮೂರ್ತಿಗಳನ್ನು ನೋಡಬಹುದು. ಅವುಗಳನ್ನು ಇಂದಿಗೂ ಪೂಜಿಸಲಾಗುತ್ತಿದೆ, ಸಂರಕ್ಷಿಸಲಾಗುತ್ತಿದೆ. ವಿಶ್ವದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಇಲ್ಲಿಯ ಪ್ರಾಂಬಣ ಮಂದಿರದಲ್ಲಿ 9ನೇ ಶತಮಾನದ ಗಣೇಶನ ಮೂರ್ತಿಯನ್ನು ನಾವು ಇಂದಿಗೂ ನೋಡಬಹುದು. ಇಲ್ಲಿಯ ಈಸ್ಟ್ ಜಾವಾದಲ್ಲಿ 11ನೇ ಶತಮಾನದ ಈ ಮೂರ್ತಿಯನ್ನು ನಾವು ನೋಡಬಹುದು. ಇಂಡೋನೇಷ್ಯಾದಲ್ಲಿದ್ದಾನೆ ಓರ್ವ ವಿಶೇಷ ಗಣೇಶ. ಈತನನ್ನ ಇವರು ತಾಂತ್ರಿಕ ಗಣೇಶನ ಹೆಸರಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಮುಂದುಗಡೆ ಗಣೇಶನ ಮುಖ, ಹಿಂದ್ಗಡೆ ಕೀರ್ತಿ ಮುಖ ಇರುವ ಈ ಮೂರ್ತಿ ಸಂಸಾರಿಕ ಗಣೇಶ ಎಂದು ಕರೆಯಲ್ಪಡುತ್ತದೆ. ಇಂಡೋನೇಷ್ಯಾದ ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧ ಕಾಲೇಜು ಬಂದು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಲೋಗೋದಲ್ಲೂ ಸಹ ನಾವು ಗಣೇಶನ ಲಾಂಛನವನ್ನು ನೋಡಬಹುದು. ಡಿನಾಮಿನೇಟ್ ಆಗಿರುವ 20,000 ಇಲ್ಲಿಯ ನೋಟಿನ ಮೇಲೂ ಸಹ ನಾವು ನಮ್ಮ ಗಣೇಶನ ಮೂರ್ತಿಯನ್ನು ನೋಡಬಹುದು. ಮತ್ತೊಂದು ರೋಚಕತೆಯೊಂದಿಗೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಜೊತೆ ಇರಿ. ನಮಸ್ಕಾರಗಳು.